ಮಲೆನಾಡಿನಲ್ಲಿ ಮಹಾಮಳೆ ಅವಾಂತರಗಳನ್ನು ಸೃಷ್ಟಿಸುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಶಾಂತಿನಗರದ 4ನೇ ತಿರುವಿನಲ್ಲಿ ಭಾರೀ ಮಳೆಯಿಂದ ಮನೆ ಕುಸಿದು ಬಿದ್ದು ತಾಯಿ ಮಗಳಿಗೆ ಗಾಯವಾಗಿದೆ. ಮೆಗ್ಗಾನ್ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಶಾಸಕ ಕೆಎಸ್ ಈಶ್ವರಪ್ಪ ಆಸ್ಪತ್ರೆಗೆ ಆಗಮಿಸಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ಡ್ಯಾಂನಲ್ಲಿ ನೀರು ನಾಯಿಗಳು ಪ್ರತ್ಯಕ್ಷವಾಗಿವೆ. ಹಂಪಿ ಬಳಿಯ ತುಂಗಭದ್ರಾ ನದಿಯಲ್ಲೂ ನೀರು ನಾಯಿಗಳು ಕಾಣಿಸಿಕೊಳ್ತಿವೆ. ಜನರಿಲ್ಲದ ವೇಳೆ ತುಂಗಭದ್ರಾ ದಡದ ಮೇಲೆ ಬರುವ ನೀರು ನಾಯಿಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೀರು ನಾಯಿಗಳು ಅಪರೂಪವಾಗಿ ಕಾಣಸಿಗ್ತವೆ. ಶಿವಮೊಗ್ಗದ ನಾರಾಯಣ ಹೃದಯಾಲಯದ ಬಳಿ ಇರುವ ತೋಟದಲ್ಲಿ ಅಪರೂಪದ ಬಿಳಿ ನಾಗರ ಹಾವು ಪ್ರತ್ಯಕ್ಷವಾಗಿದೆ. ಅಲ್ಬಿನ್ ಕೋಬ್ರಾ ಎಂದು ಕರೆಯುವ ಬಿಳಿ ನಾಗರ ಹಾವು ಅಪರೂಪದಲ್ಲಿಯೇ ಅಪರೂಪವಾಗಿದೆ. ಉರಗರಕ್ಷಕ ಸ್ನೇಕ್ ಕಿರಣ್ ಎಂಬುವರು ಹಾವನ್ನ ಹಿಡಿದು ರಕ್ಷಿಸಿದ್ದಾರೆ. ಚರ್ಮ ರೋಗದ ತೊಂದರೆಯಿಂದ ಹಾವು ಬಿಳಿ ಬಣ್ಣ ಪಡೆದಿರುತ್ತೆ ಅಂತ ಕಿರಣ್ ತಿಳಿಸಿದ್ರು. ಹಾವೇರಿ ತಾಲೂಕಿನ ನಾಗನೂರು ಬಳಿ ಇರೋ ವರದಾ ನದಿ ನೀರಿನಲ್ಲಿ ಸಿಲುಕಿ ಪರದಾಡ್ತಿದ್ದ ಕುದುರೆಯನ್ನ ರಕ್ಷಣೆ ಮಾಡಲಾಗಿದೆ. 3-4 ದಿನಗಳ ಹಿಂದೆ ರೈತರ ಜಮೀನಿನ ಬಳಿ ಓಡಾಡಿಕೊಂಡಿದ್ದ ಕುದುರೆ ನದಿಗೆ ಭರಪೂರ ನೀರು ಬಂದಿದ್ರಿಂದ ಜಮೀನು ಬಿಟ್ಟು ಹೊರಬರಲಾಗದೆ ನೀರಿನಲ್ಲಿ ಸಿಲುಕಿಕೊಂಡಿತ್ತು. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನ ಕರೆಸಿ ಬೋಟ್ ಮೂಲಕ ಕುದುರೆ ಇದ್ದಲ್ಲಿಗೆ ಹೋಗಿ ರಕ್ಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೀನಕಳಿಯ ಗ್ರಾಮದಲ್ಲಿ ಸಮುದ್ರದಿಂದ ಎದ್ದು ಬಂದ ಸುಳಿಗಾಳಿಗೆ ಜನರ ಬದುಕೆ ತತ್ತರಿಸಿ ಹೋಗಿದೆ. ಗ್ರಾಮದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು ಮಕ್ಕಳು ಮಹಿಳೆಯರ ರಕ್ಷಣೆಯೇ ದೊಡ್ಡ ಸವಾಲಾಗಿದೆ. ಊರಿನ ಯಾವ ಭಾಗದಲ್ಲಿ ನೋಡಿದ್ರೂ ಕುಸಿದು ಬಿದ್ದಿರೋ ಮೇಲ್ಛಾವಣಿ, ಹೆಂಚು, ಶೀಟ್ಗಳೇ ಕಾಣ್ತಿವೆ. ಮೇಲ್ಛಾವಣಿಗಳು ಕುಸಿದು ಜನ ಪರದಾಡುವಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ನಿರಂತರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಕುಸಿದಿದೆ. ಹೊನ್ನಾವರದ ಸೂಳೆಮುರ್ಕಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ರಸ್ತೆ ಕುಸಿತವಾಗಿದ್ದು ಹೊನ್ನಾವರದಿಂದ ಸಾಗರಕ್ಕೆ ತೆರಳುವ ರಸ್ತೆಯನ್ನ ಮುಂಜಾಗ್ರತಾ ಕ್ರಮವಾಗಿ ಬಂದ್ ಮಾಡಲಾಗಿದೆ. ಗೇರುಸೊಪ್ಪದಿಂದ ಮಾವಿನಗುಂಡಿ ಗ್ರಾಮದವರೆಗೆ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ಪರ್ಯಾಯ ಮಾರ್ಗವಾಗಿ ತೆರಳಲು ವಾಹನ ಸವಾರರಿಗೆ ಸೂಚಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಅಣಶಿ ಘಟ್ಟದಲ್ಲಿ ನಿರಂತರ ಗುಡ್ಡ ಕುಸಿತವಾಗ್ತಿದೆ. ಇದರಿಂದ ಕಾರವಾರ, ಜೋಯಿಡಾ, ಬೆಳಗಾವಿ ರಾಜ್ಯ ಹೆದ್ದಾರಿ ಬಂದಾಗಿದೆ. ಹೆದ್ದಾರಿಯಲ್ಲಿ ಸಂಪೂರ್ಣ ವಾಹನ ಸಂಚಾರ ನಿಷೇಧಿಸಲಾಗಿದ್ದು ಕದ್ರಾ ಬಳಿ ಬ್ಯಾರಿಕೇಡ್ ಹಾಕಿ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಜಲದಾಳಿಗೆ ಸೇತುವೆಗಳೇ ಶರಣು. ಜನ ಪರದಾಡಿದ ಹೇಗೆ? ಸ್ವಲ್ಪ ಯಾಮಾರಿದ್ರೂ ಕಾದಿದ್ಯಾ ಆಪತ್ತು? ಮನೆಯಿಂದ ಹೊರಗೋಡಿ ಬಂದು ಜೀವ ಉಳಿಸಿಕೊಂಡಿದ್ದ ಹೇಗೆ ಕುಟುಂಬ? ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಣಮಳೆಗೆ ಘಟಪ್ರಭಾ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಬೆಳಗಾವಿಯಲ್ಲಿ ಸೇತುವೆಗಳನ್ನೇ ಘಟಪ್ರಭಾ ನುಂಗಿ ಹಾಕಿದೆ. ಮೂಡಲಗಿ ತಾಲೂಕಿನಲ್ಲಿ 3 ಸೇತುವೆ ಮುಳುಗಡೆಯಾಗಿದ್ದು ಅವರಾದಿ ಹಾಗೂ ಮಹಾಲಿಂಗಪುರಕ್ಕೆ ಸಂಪರ್ಕ ಕಡಿತವಾಗಿದೆ. ಅಲ್ಲದೆ ಸುಣಧೋಳ ಹಾಗೂ ಮೂಡಲಗಿ, ವಡೇರಹಟ್ಟಿ ಹಾಗೂ ಉದಗಟ್ಟಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಮೂಡಲಗಿ ಮತ್ತು ಗೋಕಾಕ್ ಭಾಗದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸಂಕ್ಲಾಪುರ ಗ್ರಾಮಕ್ಕೆ ಒಂದೇ ಒಂದು ಸೇತುವೆ ಇಲ್ಲ. ಪರಿಣಾಮ ಮಳೆ ನಡುವೆ 18 ಕುಟುಂಬಗಳು ಸೇತುವೆ ಇಲ್ಲದೆ ಪ್ರತಿದಿನ ಪರದಾಡುತ್ತಿದ್ದಾರೆ. ಮತ್ತೊಂದೆಡೆ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ತುಂಬಿ ಹರಿಯುತ್ತಿರುವ ಎತ್ತಿನ ಹಳ್ಳ ದಾಟಿ ಹೋಗಬೇಕಿದೆ. ವಿಪರ್ಯಾಸ ಅಂದ್ರೆ ಇದೇ ಹಳ್ಳದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಹಳ್ಳ ದಾಟಲು ಹೋಗಿ 2 ಗ್ರಾಮಸ್ಥರು ನೀರು ಪಾಲಾಗಿದ್ರು. ಹೀಗಿದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಸದ್ಯ ಅಡಿಕೆ ಮರಗಳಿಂದ ತಾತ್ಕಾಲಿಕವಾಗಿ ಸೇತುವೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಆಗ್ತಿರೋ ಮಳೆ ಅವಾಂತರಕ್ಕೆ ಬ್ರೇಕ್ ಬಿದ್ದಿಲ್ಲ. ಅರಕಲಗೂಡು ಹಾಗೂ ಆಲೂರು ಭಾಗದಲ್ಲಿ ಮನೆ ಕುಸಿತವಾಗಿದೆ. 2 ಮನೆ ನೆಲಸಮ ಆಗಿರೋದ್ರಿಂದ ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ. ನಿಲುವಾಗಿಲು ಗ್ರಾಮದ ನಾಗಮ್ಮ ಮತ್ತು ಮೂಡಲಕೊಪ್ಪಲು ಗ್ರಾಮದ ಈರೇಗೌಡರ ಕುಟುಂಬಸ್ಥರು ಗೋಡೆ ಕುಸಿತ ಇದ್ದಂತೆ ಮನೆಯಿಂದ ಹೊರ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಸದ್ಯ ಸರ್ಕಾರದ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಕೊಡಗಿನಲ್ಲಿ ಭಾರೀ ಮಳೆಯ ನಡುವೆಯೂ ಪ್ರವಾಹ ಭೀತಿ ಶುರುವಾಗಿದೆ. ಪೊನ್ನಂಪೇಟೆಯ ಬಾಳೆಲೆ ಹೋಬಳಿಯಲ್ಲಿ ಪ್ರವಾಹ ಎದುರಾಗಿದ್ದು ಬಾಳೆಲೆಯ ಸುಮಾರು 6,000 ಎಕರೆ ಗದ್ದೆ ಜಲಾವೃತವಾಗಿದೆ. ಲಕ್ಷ್ಮಣ ತೀರ್ಥ ನದಿ ಉಕ್ಕಿ ಹರಿದ ಹಿನ್ನೆಲೆಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಇದರಿಂದ ಬಾಳೆಲೆ, ನಿಟ್ಟೂರು, ಕೊಟ್ಟಗೇರಿ, ಮಲ್ಲೂರು, ಬೆಸಗೂರು ಹಾಗೂ ಬೀಳೂರು ಗ್ರಾಮಗಳ ಗದ್ದೆಗಳು ಸಂಪೂರ್ಣ ಮುಳುಗಡೆ ಹೋಗಿವೆ. ಮತ್ತೊಂದೆಡೆ ಪ್ರವಾಹದಿಂದ ಗ್ರಾಮಸ್ಥರು ಕೃಷಿ ಕಾರ್ಯ ಮುಂದೂಡಿದ್ದಾರೆ.
ಉಕ್ಕಿ ಹರಿಯೋ ನದಿಯಲ್ಲಿ ಯುವಕರು ಮೀನು ಹಿಡಿಯುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹೆಮ್ಮಿಗಿ ಬ್ಯಾರೇಜ್ನಲ್ಲಿ ಯುವಕರು ಹುಚ್ಚಾಟ ಆಡುತ್ತಿದ್ದಾರೆ. ಬ್ಯಾರೇಜ್ನಿಂದ ಲಕ್ಷಕ್ಕೂ ಅಧಿಕ ನೀರು ರಿಲೀಸ್ ಮಾಡಿದ್ರು ಕೇರ್ ಮಾಡದ ಯುವಕರು ತೆಪ್ಪದಲ್ಲಿ ತೆರಳಿ ಮೀನು ಬೇಟೆಯಾಡುತ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ದೊಡ್ಡ ಅನಾಹುತವೇ ಸಂಭವಿಸುವ ಸಾಧ್ಯತೆ ಇದೆ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆ ಅವಾಂತರ ಹಿನ್ನೆಲೆಯಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಭೈರತಿ ಬಸವರಾಜ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಆದರೆ ಭೂಕುಸಿತವಾಗಿದ್ದ ಆರೇನೂರು ಗ್ರಾಮದಲ್ಲಿ ಸಚಿವ ಭೈರತಿ ಬಸವರಾಜ್ ಅವರ ಕಾಲು ಸಿಕ್ಕಿ ಪರದಾಡಿದ್ರು. 2 ನಿಮಿಷಗಳ ಕಾಲ ಸಚಿವರ ಕಾಲು ಮೇಲಕ್ಕೆತ್ತಲಾಗದೆ ಒದ್ದಾಡಿದ್ರು. ಕೊನೆಗೆ ಸಚಿವರನ್ನ ಮೇಲಕ್ಕೆತ್ತಲು ಅಧಿಕಾರಿಗಳು ಹಾಗೂ ಸ್ಥಳೀಯರು ಹರಸಾಹಸ ಪಟ್ಟರು. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿ ಶರಾವತಿ ನದಿ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆ ಹಳ್ಳಗಳು ನದಿಗಳಂತೆ ಬದಲಾಗಿವೆ. ರಸ್ತೆಗಳು ಮಾಯವಾಗಿದ್ರೆ ಜಮೀನುಗಳು ಕಣ್ಮರೆಯಾಗಿದೆ. ಈ ನಡುವೆ ಹೊನ್ನಾವರ ತಾಲೂಕಿನ ಸಾಲ್ಕೋಡ ಹಳ್ಳದ ಪ್ರವಾಹದಿಂದ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದ ಸಾಲ್ಕೋಡ ಗ್ರಾಮದ ಜನರ ಪರಿಸ್ಥಿತಿ ಹೇಳತೀರದಾಗಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಾಸ್ಕೇರಿ ಗ್ರಾಮದಲ್ಲೂ ಅವಾಂತರ ಸಂಭವಿಸಿದೆ. ಶರಾವತಿ ನದಿ ನೀರು ಬಾಸ್ಕೇರಿ ಗ್ರಾಮಕ್ಕೆ ನುಗ್ಗಿದ್ದು ಸುಮಾರು 10ಕ್ಕೂ ಹೆಚ್ಚು ಮನೆಗಳ ಮೇಲೆ ಜಲದಾಳಿ ಮಾಡಿದೆ. ಇದರಿಂದ ಬಾಸ್ಕೇರಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು, ಶರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಸದ್ಯ ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಉಡುಪಿಯಲ್ಲಿ ಕಡಲ ಕೊರೆತದಿಂದ ಭಾರೀ ಹಾನಿಯಾಗಿದೆ. ಮಳೆಯಿಂದ 2 ಕಿಲೋಮೀಟರ್ ದೂರದಷ್ಟು ಕಡಲ ಕೊರೆತ ಆಗಿದ್ದು, ಉಡುಪಿ ಜಿಲ್ಲೆಯ 5 ತಾಲೂಕುಗಳಲ್ಲಿ ಕಡಲ ಕೊರೆತದಿಂದ ಹಾನಿಯಾಗಿದೆ. ಬೈಂದೂರು 550 ಮೀಟರ್, ಕುಂದಾಪುರ 250 ಮೀಟರ್, ಕಾಪು 450 ಮೀಟರ್, ಬ್ರಹ್ಮಾವರ ತಾಲೂಕಿನಲ್ಲಿ 130 ಮೀಟರ್, ಉಡುಪಿ ತಾಲೂಕಿನಲ್ಲಿ 200 ಮೀಟರ್ನಷ್ಟು ಕಡಲ್ ಕೊರೆತ ಆಗಿದೆ. ಕಡಲ್ ಕೊರೆತದಿಂದ ನೂರಾರು ತೆಂಗಿನ ಮರ ರಸ್ತೆಗೆ ಹಾನಿಯಾಗಿದೆ. ಮೀನು ಹಿಡಿಯಲು ಹೋಗಿದ್ದವರು ಮರಳಿ ಬರಲೇ ಇಲ್ಲ. ಅಂತ್ಯಕ್ರಿಯೆಗೂ ಮಳೆ ಅಡ್ಡಿಯಾಗಿದೆ ಹೇಗೆ? ಅಪಾಯದ ಸ್ಥಳದಲ್ಲಿ ಪ್ರವಾಸಿಗರ ಹುಚ್ಚಾಟ, ಅಧಿಕಾರಿಗಳು ಮೌನವಾಗಿರೋದ್ಯಕ್ಕೆ? ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂ ಭರ್ತಿಯಾದ ಬೆನ್ನಲ್ಲೇ ಟಿಬಿ ಡ್ಯಾಂನ ಒಂದು ಕ್ರಸ್ಟ್ ಗೇಟ್ನಲ್ಲಿ ತಾಂತ್ರಿಕ ತೊಂದರೆ ಆಗಿರುವ ಸಾಧ್ಯತೆ ಇದೆ. ಯಾಕಂದ್ರೆ ತುಂಗಭದ್ರಾ ಜಲಾಶಯದ 33 ಗೇಟ್ಗಳ ಪೈಕಿ 21ನೇ ಗೇಟ್ ಬಂದ್ ಆಗಿದೆ. ಇದು ಆತಂಕಕ್ಕೆ ಕಾರಣವಾಗಿದ್ದು, ಬಂದ್ ಆಗಿರುವ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಮಳೆರಾಯ ಅಡ್ಡಿಯಾಗಿದ್ದಾನೆ. ತೀರ್ಥಹಳ್ಳಿ ಕಸಬಾ ಹೋಬಳಿಯಲ್ಲಿ ಜನ ಟಾರ್ಪಲ್ ಹಾಕಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಮೃತ ಭವಾನಿ ಎನ್ನುವವರ ಅಂತ್ಯಕ್ರಿಯೆ ನಡೆದಿದ್ದು, ಮಳೆ ಬಂದ್ರೆ ಪ್ರತಿ ವರ್ಷವೂ ಇದೇ ರೀತಿ ತೊಂದರೆಯಾಗ್ತಾ ಇದೆ. ಹೀಗಾಗಿ ರುದ್ರಭೂಮಿಯಲ್ಲಿ ಶೆಡ್ ನಿರ್ಮಾಣಕ್ಕೆ ಜನ ಮನವಿ ಮಾಡುತ್ತಲೇ ಇದ್ದಾರೆ. ಹೀಗಿದ್ರೂ ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ವಂತೆ. ವರುಣನ ಅವತಾರಕ್ಕೆ ಬೆಳಗಾವಿ ತಾಲೂಕಿನ ಎಳ್ಳೂರ ಗ್ರಾಮದ ಬಳ್ಳಾರಿ ನಾಲಾ ತುಂಬಿ ಹರಿತಾ ಇದೆ. ಇದರಿಂದ ಜಮೀನುಗಳೆಲ್ಲ ನೀರು ಪಾಲಾಗಿದ್ದು, ನೂರಾರು ಎಕರೆ ಪ್ರದೇಶದ ಭತ್ತ, ಕಬ್ಬು ಸರ್ವನಾಶವಾಗಿದೆ. ವಿಶೇಷ ಅಂದ್ರೆ ಇಲ್ಲಿನ ಭತ್ತ ಬೆಳಗಾವಿ ಬಾಸುಮತಿ ಅಂತಲೇ ಫೇಮಸ್ ಆಗಿದೆ. ಆದ್ರೀಗ ಮಳೆ ಜಾಸ್ತಿಯಾಗಿದ್ದು ಬೆಳೆ ಸಂಪೂರ್ಣವಾಗಿ ಮುಳುಗಿದೆ. ಮಳೆಯಿಂದ ಹಾನಿಯಾದ ಮನೆಗಳಿಗೆ 10,000 ರೂಪಾಯಿ ತುರ್ತು ಪರಿಹಾರ ನೀಡುವುದಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಮಳೆ ಹಾನಿ ಸಂಬಂಧ ಜಿಲ್ಲಾಡಳಿತಗಳ ಜೊತೆ ನಡೆದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ಬೊಮ್ಮಾಯಿ, ತುರ್ತು ಪರಿಹಾರ ನೀಡಿ ಮನೆಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ರಸ್ತೆ, ಸೇತುವೆ, ವಿದ್ಯುತ್ ಸೇರಿದಂತೆ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಿ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದ ನೀರಿನ ಮಟ್ಟದ ಬಗ್ಗೆ ನಿಗಾ ವಹಿಸಿ ಅಂತ ಹೇಳಿದ್ರು. ಬಿರುಗಾಳಿ ಸಹಿತ ಅಬ್ಬರಿಸಿದ ಮಳೆಯಿಂದ ಮರವೊಂದು ಮುರಿದು ಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಹಿರೇದೋಮಿಯಲ್ಲಿ ಘಟನೆ ನಡೆದಿದೆ. ಮತ್ತೊಂದು ಕಡೆ ಕಡಲ ಭಾಗದಲ್ಲಿ ಅಬ್ಬರದ ಗಾಳಿ ಮಳೆಗೆ ಮನೆ ಮೇಲ್ಚಾವಣಿ ಹಾರಿ ಹೋಗಿದೆ. ನಾಗಪ್ಪ, ಅಣ್ಣಪ್ಪ, ಹರಿಕಾಂತ ಎನ್ನುವವರಿಗೆ ಸೇರಿದ ಮನೆ ಇದಾಗಿದ್ದು, ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರ ಬ್ಯಾರೇಜ್ ಬಳಿ ಪ್ರವಾಸಿಗರು ಕೇರ್ಲೆಸ್ ಮಾಡಿಕೊಂಡು ಓಡಾಡ್ತಿದ್ದಾರೆ. ಬ್ಯಾರೇಜ್ನಲ್ಲಿ ನೀರು ಅಳತೆ ಮೀರಿ ರಭಸವಾಗಿ ತುಂಬಿ ಹರಿತಾ ಇದ್ರು ಪ್ರವಾಸಿಗರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಬ್ಯಾರೇಜ್ ಅಂಚಿನಲ್ಲಿ ನಿಂತು ಸೆಲ್ಫಿಗೆ ಪೋಸ್ ಕೊಡ್ತಾ ಇದ್ದಾರೆ. ಹೀಗೆ ಜನಜಾತ್ರೆಯೇ ಇಲ್ಲಿ ಸೇರ್ತಾ ಇದ್ರು. ಸಿಂಗಟಾಲೂರ ಏತ ನೀರಾವರಿ ಯೋಜನೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಕಣ್ಮುಚ್ಚಿ ಕೂತಿದ್ದಾರೆ.
ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಗುಂಡಾ ಕರಗಜ್ಜಿ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು ವಿದ್ಯಾರ್ಥಿಗಳು ಜೀವ ಭಯದಲ್ಲೇ ಪಾಠ ಕೇಳ್ತಾ ಇದ್ದಾರೆ. ನಿರಂತರ ಮಳೆಯಿಂದಾಗಿ ಶಾಲೆಯ ಮೇಲ್ಚಾವಣಿ ಸೋರ್ತಾ ಇರುವ ಶಾಲೆಯಲ್ಲೇ ಮಕ್ಕಳು ಅಕ್ಷರ ಕಲಿತಾ ಇದ್ದಾರೆ. ಅದು ಕೂಡ ಮಳೆ ನೀರಿದ್ರೂ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸಿ ಪಾಠ ಕೇಳ್ತಿದ್ದಾರೆ. ಇತ್ತ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಬಹುತೇಕ ಸರ್ಕಾರಿ ಶಾಲೆಗಳ ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿದೆ. ಕಲಬುರಗಿ ತಾಲೂಕಿನ ಕಾಳನೂರ, ಆಳಂದ ತಾಲೂಕಿನ ದಂಗಾಪುರ ಸೇರಿದಂತೆ ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ಮಳೆಯಾದರೂ ಮಾಳಿಗೆ ಸೋರ್ತಾ ಇದೆ. ಇದರಿಂದ ಶಾಲೆಯ ಕೊಠಡಿಗಳು ಬೀಳುವ ಹಂತ ತಲುಪಿದ್ದು ಭಯದಲ್ಲೇ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಹರಿಯೋ ನದಿಯಲ್ಲಿ ಎತ್ತಿನ ಬಂಡಿ ಏರಿ ಹೊರಟ ರೈತರು ಸ್ವಲ್ಪ ಯಾಮಾರಿದ್ರು ರೈತರು ಮೂಕ ಪ್ರಾಣಿಗಳು ನೀರು ಪಾಲು. ಕಾರಿನ ಮೇಲೆ ಹತ್ತಿ ಜೀವ ಉಳಿಸಿಕೊಂಡ ಪ್ರವಾಹದ ಸುಳಿಯಲ್ಲಿ ಸಿಲುಕಿರೋ ಗ್ರಾಮಗಳೆಷ್ಟು ನೋಡೋಣ ವರುಣಾರ್ಭಟ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಒಂದೇ ಒಂದು ದಿನವೂ ಬಿಡುವು ಕೊಡದೆ ಅಬ್ಬರಿಸುತ್ತಿರುವ ಮಳೆರಾಯಿನಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಂಟೆಗೊಂದು ಅವಾಂತರ ನಡೆದಿದೆ. ಅದರಂತೆ ಶಿವಮೊಗ್ಗ ನಗರದ ರಾಜೇಂದ್ರ ನಗರದ ಮೊದಲನೇ ಕ್ರಾಸ್ನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಅದು ಕೂಡ ಮರ ವಿದ್ಯುತ್ ಕಂಬದ ಮೇಲೆ ಬಿದ್ದಿದ್ದು ವಿದ್ಯುತ್ ಕಂಬವೇ ಪೀಸ್ ಆಗಿದೆ. ಮತ್ತೊಂದು ಕಡೆ ರಾಜೇಂದ್ರ ನಗರಕ್ಕೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ತುಂಗಭದ್ರಾ ನದಿಯ ಪ್ರತಾಪದಿಂದ ಗದಗ ಜಿಲ್ಲೆ ಸಿಂಗಟಾಲೂರು ಗ್ರಾಮದ ಸಮೀಪದ ಮದಲಗಟ್ಟಿ ಆಂಜನೇಯ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಇಷ್ಟೇ ಅಲ್ಲ, ತುಂಗಭದ್ರಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಳವಾಗ್ತಿದ್ದು ನದಿ ಪಾತ್ರದಲ್ಲಿ ವಾಸವಿರೋ ಜನ ಕಣ್ಕಣ್ ಬಿಡ್ತಿದ್ದಾರೆ. ಇನ್ನು ದೇವಾಲಯಕ್ಕೆ ನೀರು ನುಗ್ಗಿದ್ರೂ ಭಕ್ತರು ಶನಿವಾರ ಅಂತ ಆಂಜನೇಯನ ದರ್ಶನಕ್ಕೆ ಹೋಗ್ತಿದ್ದಾರೆ. ತುಂಗಭದ್ರಾ ನದಿಯ ಹೊಡೆತಕ್ಕೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಗ್ರಾಮ ಸೇರಿದಂತೆ ಕೆಲ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ 100 ಎಕರೆ ಬೆಳೆ, 10 ಗ್ರಾಮಗಳ ರಸ್ತೆ, ಸೇತುವೆ ಎಲ್ಲವೂ ನೀರು ಪಾಲಾಗಿದ್ದು 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಜನ ಪರದಾಡ್ತಿದ್ದಾರೆ. ಜೊತೆಗೆ ಉಕ್ಕಡಗಾತ್ರಿ ಹಾಗೂ ಫತೇಪುರ ರಸ್ತೆ ಬಂದ್ ಆಗಿದ್ದರಿಂದ ಜನ ತೆಪ್ಪದಲ್ಲಿ ಸಂಚರಿಸುತ್ತಿದ್ದಾರೆ. ಇತ್ತ ತುಂಗಭದ್ರಾ ನದಿಯಲ್ಲಿ ನೀರು ಹೆಚ್ಚಾಗ್ತಿದ್ದಂತೆ ಗ್ರಾಮಸ್ಥರು ಮಾತ್ರ ಪರದಾಡ್ತಿಲ್ಲ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಪುಣ್ಯಕ್ಷೇತ್ರವು ದ್ವೀಪದಂತಾಗಿದೆ. ಸ್ನಾನಘಟ್ಟ ಸೇರಿದಂತೆ ಬಹುತೇಕ ಪ್ರದೇಶ ನೀರಿನಲ್ಲಿ ಮುಳುಗಡೆಯಾಗಿದೆ. ಪುಣ್ಯಕ್ಷೇತ್ರದ ಪಕ್ಕದ ಅಂಗಡಿಗಳಿಗೂ ನೀರು ನುಗ್ಗಿದ್ದು ಪುಣ್ಯ ಸ್ನಾನಕ್ಕೆ ನದಿಗೆ ಇಳಿಯದಂತೆ ಭಕ್ತರಿಗೆ ಸೂಚನೆ ನೀಡಲಾಗಿದೆ. ಹಾವೇರಿಯಲ್ಲಿ ರೈತ ಕುಟುಂಬವೊಂದು ದುಸ್ಸಾಹಸ ಮೆರೆದಿದೆ. ತುಂಬಿ ಹರಿಯೋ ನದಿಯಲ್ಲಿ ಎತ್ತಿನ ಬಂಡಿ ದಾಟಿಸಿಕೊಂಡು ಜಮೀನಿಗೆ ಕೃಷಿ ಕೆಲಸಕ್ಕೆ ಹೋಗಿ ಬಂದಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಬಳಿ ಇರೋ ಕುಮುದ್ವತಿ ನದಿಯಲ್ಲಿ ಘಟನೆ ನಡೆದಿದೆ. ಎತ್ತಿನ ಬಂಡಿಯಲ್ಲಿ 7 ಜನ, ಬಂಡಿಯ ಮುಂದೆ ಒಬ್ಬ ಹೋಗಿ ಹರಸಾಹಸ ಮಾಡಿದ್ದಾರೆ. ಎತ್ತು ಮುಳುಗುವ ಹಂತಕ್ಕೆ ಬಂದರೂ ಜೀವದ ಹಂಗು ತೊರೆದು ದುಸ್ಸಾಹಸ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜಸಾಗರ ಜಲಾಶಯದಿಂದ 83,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಸಂಗಮ ಮಹದೇವಪುರದ ಬಳಿ ಪ್ರವಾಹದ ಭೀತಿ ಎದುರಾಗಿದೆ. ಮಳೆ ಹೆಚ್ಚಾದರೆ ಮುಂದೆ ಭಾರೀ ಪರಿಣಾಮ ಎದುರಿಸಬೇಕಾದ ಸಾಧ್ಯತೆ ಇದೆ. ಕಾವೇರಿ ನದಿಯ ರೌದ್ರಾವತಾರದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮಕರಬ್ಬಿ ಬ್ಯಾಲಹುಣಸಿ ರಸ್ತೆ ಬಂದ್ ಆಗಿದೆ. ಬ್ಯಾಲಹುಣಸಿ ಗ್ರಾಮದಲ್ಲಿ ಮಳೆ ಇಲ್ಲದಿದ್ದರೂ ನೆರೆ ಭೀತಿ ಅನುಭವಿಸುವಂತಾಗಿದೆ. ಹಿರೇಬನ್ನಿಮಟ್ಟಿ, ಮಕರಬ್ಬಿ, ಕೋಟಿಹಾಳ್, ಹೊಸಹಳ್ಳಿ, ಅಂಗೂರು ಸೇರಿದಂತೆ ಇತರೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತವಾಗಿರುವುದರಿಂದ ಸ್ಥಳೀಯರು ಪರದಾಡುವಂತಾಗಿದೆ. ಬಸವಸಾಗರ ಡ್ಯಾಂನ ಒಳಹರಿವು ಮತ್ತಷ್ಟು ಹೆಚ್ಚಳವಾಗಿದೆ. ಹೀಗಾಗಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಡ್ಯಾಂನಿಂದ ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದೆ. ಬಸವಸಾಗರ ಡ್ಯಾಂನ 22 ಸ್ಪಿಲ್ವೇ ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ 1,61,580 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಆಲಮಟ್ಟಿ ಡ್ಯಾಂನಿಂದ ಬಸವಸಾಗರ ಡ್ಯಾಂಗೆ 1,50,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ನದಿ ಪಾತ್ರದ ಗ್ರಾಮಸ್ಥರಿಗೆ ಎಚ್ಚರದಿಂದ ಇರೋದಕ್ಕೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಮಳೆಯಿಂದ ಮನೆ ಮೇಲೆ ಮರ ಬಿದ್ದು ವೃದ್ಧೆಗೆ ಗಂಭೀರ ಗಾಯವಾಗಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ
ಕೊಯ್ಯೂರು ಗ್ರಾಮದಲ್ಲಿ ನಡೆದಿದೆ. ಆದರ್ಶ ನಗರ ಕಮಲಾ ಸ್ಥಿತಿ ಗಂಭೀರವಾಗಿದ್ದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮನೆಯಲ್ಲಿದ್ದ ಮತ್ತಿಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ಗುಡಿಸಿಲಿನಲ್ಲಿ ವಾಸಿಸ್ತಾ ಇರುವ ಲೀಲಾ ಕುಟುಂಬಸ್ಥರನ್ನ ಉಸ್ತುವಾರಿ ಸಚಿವ ಭರತಿ ಬಸವರಾಜ್ ಭೇಟಿಯಾದರು. ಆಜಾದ್ ನಗರಕ್ಕೆ ಭೇಟಿ ನೀಡಿದ್ದ ಸಚಿವರು ಲೀಲಾ ಕುಟುಂಬಸ್ಥರನ್ನ ಭೇಟಿಯಾಗಿದ್ರು. ಪತಿ ಕಳೆದುಕೊಂಡು 4 ಮಕ್ಕಳನ್ನ ಓದಿಸ್ತಾ ಇರುವ ಲೀಲಾ ಕುಟುಂಬಕ್ಕೆ ಸರ್ಕಾರದಿಂದ 50,000 ರೂಪಾಯಿ ವೈಯಕ್ತಿಕವಾಗಿ ಪರಿಹಾರ ನೀಡಿದ್ರು. ಮುಂದಿನ 1 ವಾರದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದ್ರು. ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಮರಳುಗಾರಿಕೆ ವಿಚಾರವಾಗಿ ಅಮರೇಗೌಡ ಬಯ್ಯಾಪುರ ಬೆಂಬಲಿಗರ ವಿರುದ್ಧ ವಾರೆಂಟ್ ಜಾರಿಯಾಗಿತ್ತು. ಈ ಹಿನ್ನೆಲೆ ಕುಷ್ಟಗಿ ಪೊಲೀಸರು ಬಯ್ಯಾಪುರ ಬೆಂಬಲಿಗರನ್ನ ಠಾಣೆಗೆ ಕರೆತಂದಿದ್ರು. ಈ ವೇಳೆ ಆಗಮಿಸಿದ ಅಮರೇಗೌಡ ಸಿಪಿಐ ನಿಂಗಪ್ಪ ಹಾಗೂ ಪಿಎಸ್ಐರೊಂದಿಗೆ ವಾಗ್ವಾದ ನಡೆಸಿದ್ರು. ವಾಗ್ವಾದ ವಿಕೋಪಕ್ಕೆ ಹೋದಾಗ ತಾಳ್ಮೆ ಕಳೆದುಕೊಂಡಿದ್ದ ಶಾಸಕರು ಪೊಲೀಸರ ಮೇಲೆರಗೋದಕ್ಕೆ ಹೋದಾಗ ಅಲ್ಲೇ ಇದ್ದ ಬೆಂಬಲಿಗರು ಅಮರೇಗೌಡರನ್ನ ಹಿಡಿದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಪ್ರಿಯತಮೆಯನ್ನ ನೋಡಲು ಹೋಗಿದ್ದವನ ಬರ್ಬರ ಹತ್ಯೆ, ಸರ್ಕಾರದ ಎಡವಟ್ಟು ಆದೇಶ, ಅವಸರದಲ್ಲಿ ಮಾಡಿದ ಮತ್ತೊಂದು ತಪ್ಪೇನು? ಶಾಸಕ ಬೈರತಿ ಸುರೇಶ್ ವಿರುದ್ಧ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ಆರೋಪಿಸಿದ್ದೇನು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಫ್ಐ ಗರ್ಲ್ಸ್ ಕಾನ್ಫರೆನ್ಸ್ಗೆ ಅನುಮತಿ ನಿರಾಕರಣೆ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ರೋಡಿಗೆ ಇಳಿದಿದ್ರು. ಪುರಭವನದಲ್ಲಿ ಸಮಾವೇಶ ನಡೆಸಲು ಅನುಮತಿಗಾಗಿ ವಿದ್ಯಾರ್ಥಿನಿಯರು ಆಗ್ರಹಿಸಿದ್ರು. ಈ ವೇಳೆ ಎಂಟ್ರಿ ಕೊಟ್ಟು ಪೊಲೀಸರು ವಿದ್ಯಾರ್ಥಿನಿಯರಿಗೆ ಬುದ್ಧಿ ಹೇಳಿದ್ರು. ಆದರೆ ಮಾತು ಕೇಳದ ವಿದ್ಯಾರ್ಥಿನಿಯರಿಗೆ ಕಮಿಷನರ್ ವಾರ್ನ್ ಮಾಡಿ ವಿದ್ಯಾರ್ಥಿನಿಯರನ್ನ ಜಾಗ ಖಾಲಿ ಮಾಡಿಸಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಮತ್ತು ವಿಡಿಯೋ ನಿರ್ಬಂಧದ ಆದೇಶವನ್ನ ಹೊರಡಿಸಿತ್ತು. ಯಾವಾಗ ಸಾರ್ವಜನಿಕರಿಂದ ತೀವ್ರ ವಿರೋಧ ಕೇಳಿ ಬಂತೋ ಕಕ್ಕಾಬಿಕ್ಕಿಯಾದ ಸರ್ಕಾರ ಆದೇಶ ವಾಪಸ್ ಪಡೆದಿದೆ. ಆದರೆ ಅಲ್ಲೂ ಕೂಡ ತಪ್ಪುಗಳ ಸರಮಾಲೆಯನ್ನೇ ಹೆಣೆದಿದೆ. ಪ್ರತಿ ಪದದಲ್ಲೂ ಲೋಪ, ಸಾಲಿನಲ್ಲೂ ತಪ್ಪು ಪ್ರಕಟ ಮಾಡಿದ್ದಾರೆ. ಪ್ರಸ್ತಾವನೆ ಬದಲು ಪ್ರಸತ್ತಾವನೆ ಎಂದು ಬರೆದಿದ್ದಾರೆ. ಅಲ್ಲದೆ ನಡಾವಳಿ ಬದಲು ನಡವಳಿಗಳು ಎಂದು ಉಲ್ಲೇಖಿಸಿದ್ದಾರೆ. ಆಡಳಿತದ ಬದಲು ಆಡಳಿತ ಎಂದು ಇಲಾಖೆ ಪ್ರಕಟಿಸಿದೆ. ಇತ್ತ ತಪ್ಪು ಆದೇಶ ಪ್ರತಿ ವೈರಲ್ ಆಗುತ್ತಿದ್ದಂತೆ ಅಲರ್ಟ್ ಆದ ಆಡಳಿತ ಸುಧಾರಣಾ ಇಲಾಖೆ ಪರಿಷ್ಕೃತ ಆದೇಶದಲ್ಲಿ ತಪ್ಪು ಸರಿಪಡಿಸಿದೆ. ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹೆಬ್ಬಾಳ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಅಧಿಕಾರಿಗಳಿಗೆ 30% ಕಮಿಷನ್ ಕೊಡಬೇಕು, ಶಾಸಕ ಭೈರತಿ ಸುರೇಶ್ಗೆ ಹಣ ನೀಡಿದ್ರೆ ಪೂಜೆಗೆ ಬರ್ತಾರೆ, ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಕಾಮಗಾರಿ ನಡೆಯುತ್ತಿಲ್ಲ ಅಂತ ಭೈರತಿ ಸುರೇಶ್ ವಿರುದ್ಧ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆರೋಪಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಶಾಸಕ ಭೈರತಿ ಸುರೇಶ್ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು, ಎಸಿಬಿಯಿಂದ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ 650 ಕೋಟಿ ಕಾಮಗಾರಿಯಲ್ಲಿ ಕೇವಲ 40% ಕೆಲಸ ಆಗಿದೆ, ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹಕ್ಕುಪತ್ರಗಳಲ್ಲಿ ನಕಲಿ ಸಹಿ ಆಗಿದೆ ಅಂತ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಿಸಿಬಿ ತಂಡ 90 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಮಾಗಡಿ ರೋಡ್ ಬಳಿ ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದಾಗಲೇ ಸಿಸಿಬಿ ದಾಳಿ ಮಾಡಿ 3ರನ್ನ ಬಂಧಿಸಿದೆ. ಸುಮಿತ್ರಾ, ಸೀತಾ ಹಾಗೂ ಚಂದ್ರಶೇಖರ್ ಬಂಧಿತ ಆರೋಪಿಗಳು. ಸದ್ಯ ಆರೋಪಿಗಳಿಂದ 940 ಗ್ರಾಂ ಆಶಿಷ್ ಆಯಿಲ್, 10 ಕೆಜಿ ಗಾಂಜಾ ಮತ್ತು 2 ಮೊಬೈಲ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಆರೋಪಿಗಳು ಆಂಧ್ರಪ್ರದೇಶದಿಂದ ಮಾದಕ ವಸ್ತು ತಂದು ಮಾರಾಟ ಮಾಡುತ್ತಿದ್ರು ಎನ್ನಲಾಗಿದೆ. ರೈಲು ಬರುವ ಮುನ್ನ ಹಳಿ ಮೇಲೆ ಬಿದ್ದ ಪ್ರಯಾಣಿಕ ಜಸ್ಟ್ ಮಿಸ್ ಆಗಿದ್ದಾನೆ. ಬೆಂಗಳೂರಿನ ಕೆಆರ್ಪುರಂ ರೈಲು ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ರೈಲ್ವೆ ಹಳಿ ದಾಟಲು ಹೋಗಿ ಕಾಲು ಜಾರಿ ಪ್ರಯಾಣಿಕ ಬಿದ್ದಿದ್ದ. ಇನ್ನೇನು ರೈಲು ಬರುವಷ್ಟರಲ್ಲಿ ಆರ್ಪಿಎಫ್ ಸಿಬ್ಬಂದಿ ಧಾವಿಸಿ ರಕ್ಷಿಸಿದ್ದಾರೆ. ಸಿಸಿಟಿವಿಯಲ್ಲಿ ರಣರೋಚಕ ದೃಶ್ಯ ಸೆರೆಯಾಗಿದೆ. ಆರ್ಪಿಎಫ್ನ ಸಿಒಎನ್ ಪ್ರದೀಪ್ ಹಾಗೂ ಎಎಸ್ಐ ರವಿ ಜಿಡಿರಿಂದ ಪ್ರಯಾಣಿಕ ರಕ್ಷಣೆ ಮಾಡಲಾಗಿದೆ.